ನಿಮ್ಮ ಒಂದು ಒಂದು ನಿಮಿಷ, ನೀವು ಹೇಳಿದ್ದು ಸತ್ಯ ಇದೆ. ಅದಕ್ಕೆ ಈಗಾಗಲೇ ನಿನ್ನೆ ಚರ್ಚೆ ಆಗಿದೆ. ಇವತ್ತು ಯಾರ್ಯಾರು ಸರ್ಕಾರದ ವಿರುದ್ಧ ಮಾತಾಡಿದ್ದಾರೆ, ಯಾರ್ಯಾರು ಅಲ್ಲಿ ಹೋಗಿ ಇದು ಮಾಡಿದ್ದಾರೆ, ಯಾರ್ಯಾರು ಗೊಂದಲ ಸೃಷ್ಟಿ ಮಾಡಿದ್ದಾರೆ, ಅವ್ರ ಮೇಲೂ ಕ್ರಮ ತಗೊಳ್ಬೇಕಂತೇಳಿ ಶಾಸಕಾಂಗ ಸಭೆಯಲ್ಲೂ ಇದೆ. ಅದು ಸ್ವಲ್ಪ ಚರ್ಚೆ ಆಗಿದೆ. ಇದರಿಂದ ಏನಾಗುತ್ತೆ ಅಂದರೆ ಅದು ಅವ್ರನ್ನ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಸೋಷಿಯಲ್ ಮೀಡಿಯಾನು ಸುಮ್ಮನೆ ಬಿಡಲಿಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾಕ್ಕೂ ಸಹ ಅದಕ್ಕೆ ಸ್ವಲ್ಪ ಕಡಿವಾಣ ಹಾಕಬೇಕು ರಾಜ್ಯ ಸರ್ಕಾರಗಳು ಅಂತಲೂ ಸಹ ಇದೆ. ನೀವು ಷಡ್ಯಂತ್ರದ ತನಿಖೆ ಮಾಡ್ತಾ ಹೋದಾಗ ಸೈದ್ಧಾಂತಿಕವಾಗಿ ನಿಮ್ಮ ಜೊತೆಗಿರುವಂಥವ್ರ ಹೆಸರುಗಳು ಬಂದರೆ ಅಥವಾ ಅಂಥ ಸಂಘಟನೆಗಳ ಹೆಸರು ಯಾರೇ ಬರಲಿ ಸರ್, ಅದರಲ್ಲಿ ಏನು ತಪ್ಪೇ ಇಲ್ಲ. ಯಾರೇ ಇರಲಿ, ನಮ್ಮ ಜೊತೆಗೆ ಇರ್ಬೋದು, BJP ಇರ್ಬೋದು, ದಳದಲ್ಲಿ ಇರ್ಬೋದು, ಯಾರಾದರೂ ಏನಂತೆ ಇಲ್ಲಿ ಯಾವನ್ನು ಬಿಡುವಂಥ ಪ್ರಶ್ನೆನೇ ಇಲ್ಲ. ಯಾರೇ ಬಂದರೂ ಸಹ ಧರ್ಮಸ್ಥಳಕ್ಕೆ ಯಾವುದೇ ತೊಂದರೆ ಆಗಬಾರ್ದು, ಅವ್ರನ್ನ ಬಿಡಬಾರ್ದು. ಇವತ್ತು ಆ ಹೋರಾಟ ಸೌಜನ್ಯ ವಿಚಾರದ ಹೋರಾಟ ಮಾಡಿದವರು ಏನು ಬೇಕಾದ್ರೂ ಸರ್ಕಾರಕ್ಕೆ ಬೈತಾರೆ, ಏನು ಬೇಕಾದ್ರೂ ಬೇರೆಯವ್ರಿಗೆ ಬೈತಾರೆ, ವಿರೋಧ ಪಕ್ಷದವ್ರಿಗೆ ಬೈತಾರೆ. ಏನು ಅದಕ್ಕೇನು ಕಡಿವಾಣ ಇಲ್ವಾ? ಅದಕ್ಕೆ ಹಾಕ್ಬೇಕು ಕಡಿವಾಣ ಇಲ್ಲ. ಅವ್ನು ಯಾರು, ಅವ್ನು ಬೈಲಿಕ್ಕೆ ಯಾರು? ಅವನಿಗೆ ಹಕ್ಕೇನಿದೆ? ಅವ್ನು ಹೋರಾಟ ಮಾಡಿದ್ರೆ ಅವ್ನು ನೈಜವಾಗಿ ಹೋರಾಟ ಮಾಡು, ನಿಂದೇನಿದೆ ಮಾಡು. ಅದು ಬಿಟ್ಟು ನೀವು ಧರ್ಮಸ್ಥಳದ ಬಗ್ಗೆ ಬೇರೆ ವಿಚಾರದಲ್ಲಿ ಬೈಯೋದು, ಅದು ವಿರೋಧ ಪಕ್ಷದವರು ಬೈಯೋದು, ಈ ಕಡೆ ನಮ್ಮ ಸರ್ಕಾರನೂ ಬೈಯೋದು, ಕೆಟ್ಟ ಭಾಷೆಯಲ್ಲೆಲ್ಲ ಬೈದ್ದಾರೆ. ಇದರದ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ. ಅವರಿಗೂ ನಾವು ಬಿಡೋದಿಲ್ಲ, ಅದಕ್ಕೂ ಕ್ರಮ ತಗೊಳ್ಬೇಕಂತ ಸರ್ಕಾರದಲ್ಲಿದೆ.